ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ. ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಟೇಸ್ಟಿಯಾಗಿರುವಂತಹ ಒಂದು ಕಾಲ್ ಸೂಪ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ನಮ್ಮ ನಾಟಿ ಮಂಡ್ಯ ಸ್ಟೈಲ್. ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ. ಆ ಒಂದು ನಾಟಿ ಮಂಡ್ಯ ಸ್ಟೈಲ್ ಕಾಲ್ ಸೂಪ್ನ ನಾನು ಯಾವ ರೀತಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಹಾಗೆ ಅದನ್ನಕ್ಕೆ ಏನೇನು ಬೇಕು ಅಂತಲೂ ನೋಡ್ಕೊಂಬರೋಣ. ಅದು ಕೇವಲ 10 ನಿಮಿಷದಲ್ಲಿ. ನೋಡಿ, ಇಲ್ಲಿ ನಾನು ಈರುಳ್ಳಿ, ಕಾಳು ಮೆಣಸು, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿರುಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿನ ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಹಾಡಿನ ಕಾಲು ಅಂದರೆ 4 ಕಾಲು ಬರುತ್ತೆ. ಒಂದು ಹಾಡಿಗೆ 4 ಕಾಲು. ಸೊ ಹಾಗಾಗಿ ಫುಲ್ಲು 4 ಕಾಲನ್ನ ತರಿಸ್ಕೊಂಡಿದ್ದೀನಿ. ಆ ಒಂದು ಕ್ವಾಂಟಿಟಿಗೆ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಅದು ಕಮ್ಮಿ ಟೈಮಲ್ಲಿ ಟೇಸ್ಟಿಯಾಗಿರುವಂಥದ್ದು, ಮಕ್ಳಿಗೂ ಇಷ್ಟ ಆಗುತ್ತೆ. ಮಂತ್ಲಿ ಅಲ್ಲ, ವೀಕ್ಲಿ 1 ಟೈಮ್ ಈ ಥರ ಮಾಡ್ಕೊಂಡು ಕುಡಿತಿದ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಈರುಳ್ಳಿನ ಸ್ಲೈಸಿಯಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಟರ್ಮರಿಕ್ ಪೌಡರ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕಮ್ಮಿ ಟೈಮಲ್ಲಿ ಕೂಡ ಫಟಾಫಟ್ ಅಂತ ಆಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇಲ್ಲಿ ನಾನಿವಾಗ ಒಂದು ಆಯಿಲ್ ಎಷ್ಟು ಕಮ್ಮಿ ಕ್ವಾಂಟಿಟಿ ಆಗುತ್ತೋ ಅಷ್ಟು ಕಮ್ಮಿ ಕ್ವಾಂಟಿಟಿ ಆಯಿಲ್ನ ಯೂಸ್ ಮಾಡಿ. ಹಾಗೆ ಇಲ್ಲಿ ನಾನು ಟೇಸ್ಟಿಗೆ ಒಂದು ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ನೀವು ದಪ್ಪುಪ್ಪು ಅಥವಾ ಸಣ್ಣುಪ್ಪು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾನಿಲ್ಲಿ ಕಾಲನ್ನು ಸಣ್ಣ 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 ಪೀಸಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 4 ಕಾಲನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಡಿನ ಕಾಲು ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಲ್ಲರೂ ಮಾಡ್ಕೊಂಡು ಕುಡೀರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೂ ಕೂಡ ಸೂಪ್ ಮಾಡಿಕೊಡಿ, ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದು ಕೂಡ ನಮ್ಮ ಮಂಡ್ಯ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಫಟಾಫಟ್ ಅಂತ ಮಾಡಿಕೊಂಡು ಟೇಸ್ಟಿಯಾಗಿರೋ ಕಾಲ್ ಸೂಪ್ನ ಕುಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಾನು ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಏನು ಕ್ವಾಂಟಿಟಿಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನೋ ಅದನ್ನು ಕೂಡ ಹಾಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಗ್ರೀನ್ ಚಿಲ್ಲಿ, ನಾನು ಅವಾಗ ನಿಮಗೆ ಏನು ತೋರಿಸ್ದೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಇದನ್ನು ನಾನು ಏನು ಐಟಮ್ನ ತೋರಿಸೋದನ್ನು ಅದನ್ನು ಕೂಡ ಇವಾಗ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಳ್ಳಿ. ಒಂದೇ ಒಂದು ಪೀಸ್ ಆಗೋಷ್ಟು ಚಕ್ಕೆನೂ ಕೂಡ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ನಾನು ಮಾಡೋ ಅಡುಗೆ ಟೇಸ್ಟಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲದೆ ನಾನು ನಿಮಗೆ ತೋರಿಸ್ತೀನಿ. ಟೇಸ್ಟ್ ಅಂತೂ ಅಷ್ಟೇ ಸಖತ್ತಾಗಿರುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಲೈಟಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನೀರನ್ನು ಹಾಕಿ ಈಗ ನಾನು ಅದನ್ನು ಪ್ಲೇನ್ ಪೇಸ್ಟ್ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ರುಬ್ಬಾಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಪೇಸ್ಟಾಗಿ ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ. ತರಕಾರಿಯಾಗಿ ರುಬ್ಬಬಾರ್ದು, ನೀಟಾಗಿ ಪೇಸ್ಟ್ ಥರ ಇರಬೇಕು. ಆ ರೀತಿ ಒಂದು ಪೇಸ್ಟನ್ನು ಮಾಡ್ಕೊಬೇಕು. ಯಾಕೆ ಅಂದರೆ ನಾವು ಸೂಪ್ ಮಾಡ್ತಿರೋದ್ರಿಂದ ಫುಲ್ಲು ನೈಸಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಒಂದು ಸ್ಟವ್ ಅಂಟಿಸ್ಕೊಂಡು ಸ್ಟವ್ಗೆ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಹೆಲ್ದಿಯಾಗಿರುವಂತಹ ಫುಡ್ಡು ಅಂತ ಹೇಳ್ಬೋದು ಇದನ್ನು. ನಮ್ಮ ಹಳ್ಳಿ ಕಡೆ ಅಂತೂ ಕಾಲ್ ಸೂಪ್ ತುಂಬಾ ಫೇಮಸ್ಸು. ನೀವು ಕೂಡ ಈ ಥರ ಒಂದು ಕಾಲ್ ಸೂಪ್ನ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ, ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ನಾನು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ನಾನು ಎಷ್ಟು ಕಮ್ಮಿ ಕ್ವಾಂಟಿಟಿ ಆಗುತ್ತೋ ಅಷ್ಟು ಕಮ್ಮಿ ಕ್ವಾಂಟಿಟಿಲಿ ನಾನು ತೊಗೊತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಮಟನ್ಗೆ ಮಟನ್ಗೆ ನಾವು ಏನೇ ಐಟಮ್ಗೂ ಕೂಡ ಕಮ್ಮಿ ಕ್ವಾಂಟಿಟಿಲಿ ಆಯಿಲ್ನ ನಾವು ಆ್ಯಡ್ ಮಾಡ್ಕೊಬೇಕು. ಇಲ್ಲಾಂದರೆ ಅದರಲ್ಲಿ ಆ ಮಟನಲ್ಲಿ ಸ್ವಲ್ಪ ಕೊಬ್ಬು ಇರುತ್ತೆ. ಆ ಕೊಬ್ಬು ಕೂಡ ಎಣ್ಣೆ ಆಯಿಲ್ ಆಗಿ ಬಿಟ್ಕೊಡುತ್ತೆ. ಸೊ ನಾವು ಕೂಡ ಜಾಸ್ತಿ ಆಯಿಲ್ನ ಹಾಕಿದ್ರೆ ಫುಲ್ಲು ಆಯಿಲಿ ಥರನೇ ಇರುತ್ತೆ. ಹಾಗಾಗಿ ನಾವು ಮಟನಲ್ಲಿ ಏನೇ ಮಾಡಿದ್ರು ಕೂಡ ಆದಷ್ಟು ಕಮ್ಮಿ ಕ್ವಾಂಟಿಟಿ ಆಯಿಲ್ನ ಯೂಸ್ ಮಾಡಿ. ಸೊ ಇವಾಗ ನೋಡಿ, ನಾನು ಆಯಿಲ್ನ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ
ಸಣ್ಣದಾಗಿ ಹಚ್ಚಿರುವಂತಹ ಸ್ಲೈಸಿಯಾಗಿ ಹಚ್ಚಿರುವಂತಹ ಒಂದು ಈರುಳ್ಳಿ, ಹಾಗೆ ಅದಕ್ಕೆ ಅರಿಶಿಣ ಎರಡೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದು ನೀಟಾಗಿ ಒಂದು 2 ಮಿನಿಟ್ಸ್ ಫ್ರೈ ಆಗಬೇಕು. ನೋಡ್ತಿದ್ದೀರಲ್ಲ, ಸೊ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ, ಎಲ್ಲ ನೀರೆಲ್ಲ ಎಣ್ಣೆ ಎಲ್ಲ ಆಯಿಲೆಲ್ಲ ಬಿಟ್ಕೊಂಡು ಅದೊಂದು ಗೋಲ್ಡನ್ ಕಲರ್ ಬರೋವರೆಗೂ ಆಗಿದೆ. ಇವಾಗ ನಾನು ಅದಕ್ಕೆ ಏನು ಉಪ್ಪನ್ನು ತೊಗೊಂಡಿದ್ದೀನೋ ಆ ಒಂದು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ನಿಮ್ಮಲ್ಲಿ ಯಾವ ಥರ ಉಪ್ಪನ್ನು ಬೇಕು, ಕೆಲವೆಲ್ಲ ಸಮುದ್ರದ ಉಪ್ಪು, ಕೆಂಪು ಉಪ್ಪು ಈ ಥರ ಎಲ್ಲ ಯೂಸ್ ಮಾಡ್ಕೊತಾರೆ. ಸೊ ನಾನಿಲ್ಲಿ ಇವತ್ತು ದಪ್ಪುಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಏನು ಕಾಳನ್ನ ತೊಗೊಂಡಿದ್ದೀನೋ ಆ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳು ಸೂಪ್ ಕುಡಿಯೋದ್ರಿಂದ ಬಾಡಿಗೆಲ್ಲ ಫುಲ್ಲು ಶಕ್ತಿ ಬರುತ್ತೆ. ತುಂಬಾ ಈ ಹುಷಾರಿಲ್ದಿರೋ ಟೈಮಲ್ಲಿ ಕೆಲವ್ರಿಗೆಲ್ಲ ಹೇಳ್ತಿರ್ತಾರೆ, ನಮ್ಮ ಕಡೆ ಎಲ್ಲ ಈ ಮಂಡ್ಯ ಸೈಡೆಲ್ಲ ಏನಾದರೂ ಜಾಸ್ತಿ ಹುಷಾರಿಲ್ಲ, ಏನಾದ್ರೂ ಜಾಸ್ತಿ ಹೆಲ್ತ್ ಇಶ್ಯೂಸ್ ಇದೆ ಅಂದರೆ ಅಟ್ಲೀಸ್ಟ್ ವೀಕ್ಲಿ 1 ಟೈಮ್ ಆದರೂ ಕಾಳು ಸೂಪ್ ಮಾಡಿ ಎಲ್ರಿಗೂ ಕೊಡ್ತಾರೆ ಫ್ರೆಂಡ್ಸ್. ಎಲ್ಲರೂ ಮಕ್ಕಳಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಏನಕ್ಕೆ ಅಂದರೆ ಆ ಕಾಳು ಸೂಪಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರುವಂತಹ ಒಂದು ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು. ಇವಾಗ ನಾನು ಏನು ಮಸಾಲೆಯನ್ನು ತೊಗೊಂಡಿದ್ದೀನೋ ನೈಸಾಗಿ ಫುಲ್ ಪೇಸ್ಟಾಗಿ ರುಬ್ಕೊಂಡಿದ್ದೀನೋ ಆ ಒಂದು ಮಸಾಲೆಯನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ರಲ್ಲ, ಫುಲ್ ಮಸಾಲೆಯಲ್ಲೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು. ಇದಕ್ಕೆ ನಾವು ಸ್ವಲ್ಪ ನಮಗೆ ಎಷ್ಟು ಸೂಪು ಬೇಕು, ನಮಗೆ ಎಷ್ಟು ಜನ ಇದ್ದೀವಿ ಆ ಒಂದು ಅಳತೆಗೆ ನೋಡಿಕೊಂಡು ನಮಗೆ ಕ್ವಾಂಟಿಟಿ ಪ್ರಕಾರ ನೀರನ್ನು ಆ್ಯಡ್ ಮಾಡಿಕೊಂಡು, ನೋಡಿ ನನಗಿಷ್ಟು ಕ್ವಾಂಟಿಟಿ ಸಾಕು, ನನಗೆ ಇಷ್ಟು ನಾನು ನೋಡಿಕೊಂಡು ನಿಮಗೆ ಎಷ್ಟು ಜನ ಇದ್ದಾರೆ ಮನೆಯಲ್ಲಿ, ನಿಮಗೆ ಸೂಪ್ ಎಷ್ಟು ಬೇಕಾಗ್ಬೋದು ಅನ್ನೋ ಒಂದು ಅಳತೆಯಲ್ಲಿ ನೀಟಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರನ್ನು ಆ್ಯಡ್ ಮಾಡಿಕೊಂಡು ನಾನೊಂದು ಲಿಡ್ನ ಕ್ಲೋಸ್ ಮಾಡಿ ಮ್ಯಾಕ್ಸಿಮಮ್ ಎಳೆ ಮಟನ್ ಕಾಲಾದರೆ ಒಂದು 4ರಿಂದ 5 ವಿಸಲ್ಗೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನೋಡಿಕೊಂಡು ನೀವು ಯಾವ ಮಟನ್ನ ತರ್ತೀರಿ ಅದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ಸ್ವಲ್ಪ ಬಲ್ತಿರೋದಾದರೆ ಒಂದು 8ರಿಂದ 9 ವಿಸಲ್ ಬೇಕೇ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಅದು ಲೈಟಾಗಿ ಮೀಡಿಯಮ್ ಆಗಿದ್ದರಿಂದ 7ರಿಂದ 8 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ಈಗ ಅದನ್ನು ಓಪನ್ ಮಾಡಿ ನೋಡ್ತಿದ್ದೀನಿ. ಬನ್ನಿ, ನೋಡ್ತಿದ್ರಲ್ಲ, ಸೊ ಟೇಸ್ಟಿಯಾಗಿರುವಂತಹ ಹೆಲ್ತಿಗೆ ಒಳ್ಳೆ ಎನರ್ಜಿ ಬೂಸ್ಟ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಿದ್ರಲ್ಲ, ಕಾಳು ಸೂಪ್ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ತಿದ್ರಲ್ಲ, ಚೆನ್ನಾಗಿ ಬೆಂದಿದೆ, ಎಲ್ಲ ಫುಲ್ಲು ಮಟನ್ ಎಲ್ಲ ಬಿಟ್ಕೊಂಡಿದೆ. ನೋಡಿ, ಅಷ್ಟು ಚೆನ್ನಾಗಿ ಬೆಂದೋಗಿದೆ, ನೀಟಾಗಿ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಹುಷಾರಿಲ್ದಿರೋ ಟೈಮಲ್ಲಿ, ಹುಷಾರೇ ಇಲ್ಲ ಅಂತಲ್ಲ ಫ್ರೆಂಡ್ಸ್, ಮನೇಲಿ ಹೆಲ್ತಿಯಾಗಿರಬೇಕು ನೀವು ಅಂತಂದರೆ ವೀಕ್ಲಿ 1 ಟೈಮ್ ಆದ್ರೂ ಈ ಥರ ಮಟನ್ ಕಾಳು ಸೂಪನ್ನ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್